ಯಾರಾದರೂ ಸಹಾಯ ಮಾಡಿದರೆ ಥ್ಯಾಂಕ್ಸ್ ಅಂತ ಹೇಳೋದನ್ನೇ ಗ್ರ್ಯಾಟಿಟ್ಯೂಡ್ ಅಂತ ಅಂದ್ಕೊಂಡಿದ್ದು ನನಗೆ, ಗ್ರ್ಯಾಟಿಟ್ಯೂಡ್ ಅಂದರೆ ನಿಜವಾಗ್ಲೂ ಏನು ಅಂತ ದ ಮ್ಯಾಜಿಕ್ ಅನ್ನೋ ಬುಕ್ಕಿಂದ ಗೊತ್ತಾಯಿತು ಅಂತ ನಿನ್ನೆ ಹೇಳಿದ್ದೆ. ದ ಮ್ಯಾಜಿಕ್ ಓದಾದ್ಮೇಲೆ ಲೈಫಲ್ಲಿ ಸುಮಾರಷ್ಟು ಆಪರ್ಚುನಿಟೀಸ್ಗಳು ಬಂತು. ತುಂಬ ಒಳ್ಳೊಳ್ಳೆ ಪೀಪಲ್‌ಗಳನ್ನ ಮೀಟ್ ಆಗೋಂಗಾಯ್ತು. ಅಕ್ಕಪಕ್ಕ ಸರೌಂಡಿಂಗಲ್ಲಿರುವಂಥ ರಿಲೇಷನ್‌ಶಿಪ್‌ಗಳು ಚೆನ್ನಾಗಾಯ್ತು. ನಾನು ನನ್ನ ಅಮ್ಮ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ವಿ. ಬಟ್ ಯಾವಾಗ ಕರಿಯರ್ ಟ್ರಾನ್ಸಿಷನ್ ಆಗುತ್ತೆ ಐ.ಟಿಯಿಂದ ಲೈಫ್ ಕೋಚ್‌ಗೆ, ಅವರಿಗೂ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಇವಳು ಹೆಂಗೆ ಸರ್ವೈವ್ ಆಗ್ತಾಳೆ ಅಂತೇಳಿ. ಅಲ್ಲಿ ಎಲ್ಲೋ ರಿಲೇಷನ್‌ಶಿಪ್ ವೀಕ್ ಆಗಕ್ಕೆ ಫೀಲ್ ಆಯಿತು. ಸೊ ಆ ಟೈಮಲ್ಲಿ ಈಗಲೂ ನೆನಪಿದೆ ಚಾಪ್ಟರ್ 3 ಮ್ಯಾಜಿಕಲ್ ರಿಲೇಷನ್‌ಶಿಪ್ಸ್ ಆ್ಯಕ್ಚುಲಿ ಮ್ಯಾಜಿಕ್ ಥರನೇ ವರ್ಕ್ ಆಯಿತು. ಈಗ ರಿಲೇಷನ್‌ಶಿಪ್ ಇನ್ನೂ ಸ್ಟ್ರಾಂಗ್ ಆಗಿದೆ. ಬೆಸ್ಟ್ ಫ್ರೆಂಡ್ಸ್ ಥರ ಇದೀವಿ. ಐ ಆಮ್ ಥ್ಯಾಂಕ್ಫುಲ್ ಟು ಇಟ್. ಆ್ಯಂಡ್ ಕಂಪ್ಯಾರಿಸನ್ಸ್ ಅಂತೂ ದೂರ್ ಕಿ ಬಾತ್ ಹೈ. ಇವಾಗ ಅದು ತಲೆಗೆ ಬರೋದೇ ಇಲ್ಲ. ಸೊ ಈ ಬುಕ್ಕಲ್ಲಿ ಮೇಯ್ನ್ ಆಗಿರೋದಂದ್ರೆ ನಿಮ್ಮ ಲೈಫಲ್ಲಿ ಏನೆಲ್ಲ ನಿಮ್ಗೆ ಸಿಕ್ಕಿರುತ್ತೆ ಅದಕ್ಕೆ ನೀವು ಥ್ಯಾಂಕ್ಫುಲ್ ಆಗಿದ್ದಾಗ ದೇವರು ಜಾಸ್ತಿ ಜಾಸ್ತಿ ಕೊಡ್ತಾನೆ ಅಂತ. ಯಾವಾಗ ನೀವು ಥ್ಯಾಂಕ್ಫುಲ್ ಆಗಿರಲ್ಲ, ಇರೋದನ್ನು ಕಿತ್ಕೊಳ್ತಾನೆ ಅಂತ. ಸೊ ಈ ಬುಕ್ ಓದೋದ್ರಿಂದ ದೊಡ್ಡ ದೊಡ್ಡ ಅಚೀವರ್ಸ್ ಆಗಿರೋ ಐನ್‌ಸ್ಟೈನ್ ಇರ್ಬೋದು, ಬುದ್ಧ ಇರ್ಬೋದು, ಇವರೆಲ್ಲ ಗ್ರ್ಯಾಟಿಟ್ಯೂಡ್‌ನ ಅವ್ರ ಲೈಫಲ್ಲಿ ಹೇಗೆ ಅಳವಡಿಸ್ಕೊಂಡ್ರು ಅಂತ ಗೊತ್ತಾಗುತ್ತೆ. ಗ್ರ್ಯಾಟಿಟ್ಯೂಡ್‌ನ ಯಾವ ಫೀಲ್ಡಲ್ಲಿ ನಾವು ಹೇಳ್ಬೋದು, ಇದಕ್ಕೂ ಹೇಳ್ಬೋದಾ, ಅದಕ್ಕೂ ಹೇಳ್ಬೋದಾ ಅಂತ ಐಡಿಯಾಸ್ ಬರುತ್ತೆ. ನಮ್ಮ ಲೈಫಲ್ಲಿ ಯಾವ್ದಾದ್ರು ಫೇಲ್ಯೂರ್ಸ್ ಆಗಿದ್ರೆ ಅದಕ್ಕೂ ಕೂಡ ನಾವು ಹೇಗೆ ಥ್ಯಾಂಕ್ಸ್ ಹೇಳ್ಬೋದು ಆ್ಯಂಡ್ ಅದನ್ನು ಹೇಗೆ ಮ್ಯಾಜಿಕ್ ಆಗಿ ಕನ್ವರ್ಟ್ ಮಾಡ್ಬೋದು. ಆ್ಯಂಡ್ ಲೈಫಲ್ಲಿ ಕೆಲವೆಲ್ಲ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ ವಿಷಯಗಳನ್ನ. ಅದಕ್ಕೆ ನಾವು ಎಷ್ಟು ಥ್ಯಾಂಕ್ಫುಲ್ ಆಗಿರಬೇಕಾಗಿರುತ್ತೆ. ಫ್ಯೂಚರ್ ಡ್ರೀಮ್ಸಿಗೂ ಕೂಡ ನಾವು ಹೇಗೆ ಥ್ಯಾಂಕ್ಫುಲ್ ಆಗಿರ್ಬೋದು. ಮ್ಯಾಜಿಕ್ ರಾಕ್ ಟೆಕ್ನಿಕ್ ಅಂದರೆ ಏನು ಆ್ಯಂಡ್ ಥ್ಯಾಂಕ್ಸ್ ಹೇಳಬೇಕಾದ್ರೆ ನಿಜವಾಗ್ಲೂ ಒಥೆಂಟಿಕ್ ಆಗಿ ಹೇಳಬೇಕು ಅದನ್ನು, ವಿತ್ ಫೀಲಿಂಗ್ಸ್. ಅದೇ ಇಂಪಾರ್ಟೆಂಟ್. ಆ್ಯಂಡ್ ವಿತ್ ರೀಸನ್ಸ್ ಹೇಳಿದಾಗ ಅದು ಇನ್ನೂ ವೆಯ್ಟೇಜ್ ಸಿಗುತ್ತೆ. ಈ ಥರ ಹಲವಾರು ವಿಷಯಗಳನ್ನ ನೀವು ಈ ಬುಕ್ಕಲ್ಲಿ ನೋಡ್ಬೋದು. ಈ ಬುಕ್ಕಲ್ಲಿರುವಂಥ ಪ್ರಾಕ್ಟೀಸಸ್ಗಳನ್ನ ಮಾಡಿದರೆ ನೀವು ನಿಜವಾಗ್ಲೂ ಖುಷಿಯಲ್ಲಿರ್ತೀರ. ಸೊ ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಇದು ಸೈನ್ ಅನ್ಸುತ್ತೆ ಈ ಬುಕ್ಕನ್ನು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂಥೇಳಿ. ಇದನ್ನು ಓದಿ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಬರುತ್ತೆ. ಆಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸಿ.